ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 78ನೇ ಅಧ್ಯಾಯ 53ನೇ ವಾಕ್ಯ. ಆತನು ಸುರಕ್ಷಿತವಾಗಿ ನಡೆಸಿದ್ರಿಂದ ಅವರು ಅಂಜಲಿಲ್ಲ, ಅವರ ಶತ್ರುಗಳನ್ನು ಸಮುದ್ರವು ಮುಚ್ಚಿಬಿಟ್ಟಿತ್ತು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಇಲ್ಲಿ ದೇವರಾತ್ಮನು ನಮ್ಮೊಟ್ಟಿಗೆ ಹೇಳುತ್ತಿರುವ ಒಂದು ವಿಷಯ ನೋಡುವುದಾದರೆ, ಇಸ್ರಾಯೇಲ್ ಜನರು ಕೆಂಪು ಸಮುದ್ರವನ್ನ ದಾಟುವುದಕ್ಕಿಂತ ಮುಂಚೆ ನಡೆದಂತ ಒಂದು ಘಟನೆ. ಅವರು ಅಂಜಲಿಲ್ಲ, ಅಂದರೆ ಭಯಪಡಲಿಲ್ಲ, ಅವರು ಧೈರ್ಯವಾಗಿ ಅದನ್ನ ದಾಟಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದಿನದಲ್ಲಿ ಅನೇಕರಿಗೆ ಭಯ ಇದೆ. ಈ ಲೋಕದಲ್ಲಿ ನಡೆಯುವ ಅನೇಕ ರೀತಿಯ ಭಯಗಳು ಉಂಟು. ಈ ಲೋಕದಲ್ಲಿ ನಡೆಯುವ ಕಾರ್ಯಗಳನ್ನ ನೋಡುವಾಗ ಭಯವು ಇದೆ. ಆವತ್ತಿನ ದಿನಗಳಲ್ಲಿ ಒಂದು ಮಕ್ಕಳನ್ನ ಸ್ಕೂಲ್ಗೆ ಕಳಿಸಬೇಕಾದ್ರೆ, ಅಂದ್ರೆ ಶಾಲೆಗೆ ಕಳಿಸಬೇಕಾದ್ರೆ ಯಾರಿಗೂ ಕೂಡ ಭಯ ಇರಲಿಲ್ಲ. ಆದ್ರೆ ಇವತ್ತಿನ ದಿನದಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸುವಾಗ ಕೆಲವರಿಗೆ ಭಯ ಉಂಟಾಗುತ್ತದೆ. ಮಕ್ಕಳು ಸುರಕ್ಷಿತವಾಗಿ ಬರುತ್ತಾರೋ ಇಲ್ಲವೋ ಎಂಬುದಾಗಿ ಕೆಲವರಿಗೆ ಭಯ. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನಾವು ನೋಡುತ್ತೇವೆ, ಮಕ್ಕಳ ಮೇಲೆ ಅತ್ಯಾಚಾರವು ನಡೆಯುತ್ತಾ ಇದೆ. ಅನೇಕ ರೀತಿಯ ಕಾರ್ಯಗಳು ನಡೀತಾ ಇರುವುದರಿಂದ ಅನೇಕರಿಗೆ ಭಯ ಉಂಟು. ಕೆಲವರಿಗೆ ವಿದ್ಯಾಭ್ಯಾಸವನ್ನ ಕುರಿತು ಭಯ. ಯಾವ ರೀತಿ ಓದುತ್ತೀನೋ, ಯಾವ ರೀತಿ ಪಾಸ್ ಆಗ್ತೇನೋ, ಫೇಲ್ ಆಗ್ತೇನೋ ಎಂಬುದಾಗಿ ಅನೇಕರಿಗೆ ಭಯ. ಇನ್ನ ಕೆಲವರಿಗೆ ಕೆಲಸವನ್ನ ಕುರಿತಾಗಿ ಭಯ. ಕೆಲವರು ಈ ಕೆಲಸದಿಂದ ತೆಗೆದು ಬಿಡುತ್ತಾರೋ, ಈ ಕೆಲಸದಿಂದ ಸುರಕ್ಷಿತವಾಗಿದೆಯೋ, ಕೆಲಸ ಸಿಗುತ್ತೋ ಸಿಗಲ್ವೋ ಎನ್ನುವಂತ ಭಯ. ಇನ್ನ ಕೆಲವರಿಗೆ ಪ್ರಿಯರೇ ಮಕ್ಕಳನ್ನ ಕುರಿತಾಗಿ ಭಯ. ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಮಕ್ಕಳನ್ನು ಯಾವ ರೀತಿ ಓದಿಸಬೇಕು, ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸಬೇಕೆಂಬುದಾಗಿ ಕೆಲವರಿಗೆ ಭಯ. ಇನ್ನ ಕೆಲವರಿಗೆ ಕುಟುಂಬವನ್ನ ಕುರಿತಾಗಿ ಭಯ. ಅನೇಕ ರೀತಿಯ ಭಯವು ಈ ಲೋಕದಲ್ಲಿ ಕಾಡಿಸ್ತಾ ಇದೆ. ಅನೇಕ ರೀತಿಯ ಭಯವು ಈ ಲೋಕವನ್ನ ನಮ್ಮನ್ನ ಆವರಿಸಿಕೊಂಡು ಅದು ಆಳ್ವಿಕೆ ಮಾಡುತ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಸಾಮಾನ್ಯವಾಗಿ ದೇವ ಮಕ್ಕಳಿಗೆ ಭಯ ಉಂಟಾಗುವಾಗ ದೇವರ ಮಕ್ಕಳು ಏನ್ ಮಾಡ್ತಾರಂದ್ರೆ, ಒಬ್ಬ ಸೇವಕರ ಹತ್ರ ಹೋಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಆ ಸೇವಕರು ಕೂಡ ಅವರಿಗೆ ಭಯಪಡಬೇಡ್ರಿ, ಧೈರ್ಯವಾಗಿರ್ರಿ, ದೇವರು ನಿಮ್ಮೊಟ್ಟಿಗಿದ್ದಾನೆ ಅಂತೇಳಿ ಪ್ರಾರ್ಥಿಸಿ ಅವರಿಗೆ ಪ್ರಾರ್ಥಿಸಿದ ತಕ್ಷಣ ಆ ಭಯವು ಅವರನ್ನ ಬಿಟ್ಟು ಹೋಗುತ್ತದೆ. ಅದು ತಾತ್ಕಾಲಿಕವಾಗಿ ಮಾತ್ರವೇ ಅವರನ್ನು ಬಿಟ್ಟು ಹೋಗ್ತದೆ, ಆದರೆ ಶಾಶ್ವತವಾಗಿ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಅವರು ಆ ಸೇವಕರನ್ನ ನಂಬಿ ಹೋಗಿರುತ್ತಾರೆ. ಆದರೆ ಪ್ರಿಯರೇ, ನಾನು ಈ ಲೋಕದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ, ಯಾವ ಮನುಷ್ಯರಿಂದಲೂ, ಯಾವ ಒಂದು ಅಧಿಕಾರಿಯಿಂದಲೂ, ಯಾವ ವೈದ್ಯರಿಂದಲೂ ಗುಣಪಡಿಸದ ಕಾಯಿಲೆ, ಅದು ನೀಗಿಸದ ಕಾಯಿಲೆ ಅಂದ್ರೆ ಅದು ಭಯ. ಭಯ ಎನ್ನುವಂಥದ್ದು ಸೈತಾನನು ತರುವಂತ ಒಂದು ಕಾರ್ಯವಾಗಿದೆ. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಅನೇಕ ವಿಷಯದಲ್ಲಿ ಭಯ ಪಡುತ್ತೇವೆ. ಈ ಭಯದಿಂದ ಹೊರಗಡೆ ಬರುವುದು ಹೇಗೆ, ಈ ಭಯದಿಂದ ಬಿಡುಗಡೆ ಆಗುವುದು ಹೇಗೆ, ಈ ಭಯವನ್ನ ನಾವು ಹೇಗೆ ಎದುರಿಸಬಹುದು, ಈ ಭಯ ಪಡದೆ ಇರುವುದಕ್ಕೆ ನಾವು ಏನು ಮಾಡಬೇಕು, ಈ ಭಯ ನಮ್ಮ ಒಳಗಡೆ ಇರುವಾಗ ನಾವು ಯಾವ ರೀತಿ ಅದನ್ನ ಎದುರುಗೊಳ್ಳಬೇಕು, ಅದರಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯವಾದರೂ ಹೇಗೆ, ಯಾವ ಮನುಷ್ಯರಿಂದಾಗಲಿ, ಯಾವ ವೈದ್ಯರಿಂದಾಗಲಿ, ಈ ಲೋಕದಲ್ಲಿರುವ ಯಾವ ಅಧಿಕಾರಿಗಳಿಂದಾಗಲಿ ಭಯದಿಂದ ನಿಮ್ಮನ್ನು ಹೊರಗಡೆ ತರುವುದಕ್ಕೆ, ಬಿಡುಗಡೆ ಮಾಡುವುದಕ್ಕೆ, ಅಭಯದಿಂದ ನೀಗಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ನನಗೆ ಗೊತ್ತಿರುವ ಒಬ್ಬರು ದೇವರಿದ್ದಾನೆ. ಆತನು ನಿಮ್ಮ ಎಲ್ಲಾ ಭಯಗಳಿಂದ ಹೊರಗಡೆ ಆತನು ನಿಮ್ಮನ್ನು ತರುತ್ತಾನೆ. ಇಲ್ಲಿ ನಾವು ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಇಲ್ಲಿ ದಾವೀದನು ಈ ರೀತಿಯಲ್ಲಿ ಹೇಳುತ್ತಾನೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಎಂಬುದಾಗಿ. ಪ್ರಿಯರೇ, ಆತನು ಯೆಹೋವನ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದನು, ಬೇಡಿಕೊಂಡನು, ದೇವರ ಹತ್ರ ಕೇಳಿಕೊಂಡನು. ಆ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ನೀಡಿ ಆತನ ಎಲ್ಲಾ ಭೀತಿಯಿಂದ, ಎಲ್ಲಾ ಭಯದಿಂದ ದೇವರು ಅವನನ್ನ ತಪ್ಪಿಸಿದರು. ನಾವು ಕೂಡ ಇವತ್ತಿನ ದಿನದಲ್ಲಿ ಏನು ಮಾಡ್ಬೇಕಂದ್ರೆ, ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾಗಿ ದೇವರನ್ನ ಹುಡುಕಬೇಕು, ದೇವರ ಸಾನ್ನಿಧ್ಯವನ್ನ ಹುಡುಕಬೇಕು. ದೇವರನ್ನ ನಾವು ಹುಡುಕುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನ ಕೇಳಿ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನಮ್ಮ ಎಲ್ಲಾ ಭಯದಿಂದ ನಮ್ಮನ್ನು ತಪ್ಪಿಸುತ್ತಾನೆ. ನಾವು ದೇವರನ್ನ ಹೇಗೆ ಹುಡುಕಬೇಕು, ಯಾವ ರೀತಿಯಲ್ಲಿ ಹುಡುಕಬೇಕು, ಅದಕ್ಕೆ ಕೂಡ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥದಲ್ಲಿ 29ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕುವುದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ದೇವರನ್ನ ಹುಡುಕಬೇಕು. ಯಾವ ರೀತಿ ಹುಡುಕಬೇಕು? ಮನಪೂರ್ವಕವಾಗಿ, ಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕಿದಾಗ ಆತನನ್ನು ನಾವು ಕಂಡುಕೊಳ್ಳುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಲೋಕದಿಂದ ಭಯದಿಂದ ನಾವು ಹೊರಗಡೆ ಬರಬೇಕಾದ್ರೆ ನಾವು ದೇವರನ್ನ ಹುಡುಕಬೇಕು, ದೇವರ ಸಾನ್ನಿಧ್ಯವನ್ನ ನಾವು ಬಯಸಬೇಕು. ದೇವರ ಸಾನ್ನಿಧ್ಯದಲ್ಲಿ ನಮಗೆ ಬಿಡುಗಡೆ ಉಂಟು. ದೇವರನ್ನ ನಾವು ಹುಡುಕುವಾಗ ದೇವರು ನಮಗೆ ಸದುತ್ತರವನ್ನು ನೀಡುತ್ತಾನೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ದೇವರು ನಮ್ಮ ಪ್ರಾರ್ಥನೆ ಕೇಳುವುದು ಮಾತ್ರವಲ್ಲದೆ
ನಮ್ಮನ್ನು ಎಲ್ಲ ಭಯದಿಂದ ತಪ್ಪಿಸಿ ಆತನು ಕಾಪಾಡುವವನಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಯಾವ ಮನುಷ್ಯರ ಬಳಿ ನೀವು ಹೋಗಬೇಡ್ರಿ, ಯಾವುದೇ ಸೇವಕರ ಹತ್ರ ನೀವು ಹೋಗಿ ಪ್ರಾರ್ಥಿಸುವುದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಪ್ರಿಯರೇ, ನಿಮಗೆ ದೇವರು ಜ್ಞಾನ ಕೊಟ್ಟಿದ್ದಾನೆ, ದೇವರು ನಿಮಗೆ ವಾಕ್ಯವನ್ನ ಕೊಟ್ಟಿದ್ದಾನೆ, ನಿಮ್ಮ ಕೈಯಲ್ಲಿ ದೇವರ ವಾಕ್ಯ ಇದೆ, ನಿಮ್ಮ ಜೊತೆಯಲ್ಲಿ ದೇವರಿದ್ದಾನೆ. ಆದ ಮೇಲೆ ನೀವು ಯಾಕೆ ಇನ್ನೊಬ್ಬ ಮನುಷ್ಯನ ಹುಡುಕಿ ಹೋಗುತ್ತೀರಿ? ಇನ್ನೊಬ್ಬರನ್ನ ಯಾಕೆ ನಂಬುತ್ತೀರಿ? ನೀವೇ ಕೂತ್ಕೊಳ್ರಿ, ದೇವರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಜೀವಿತದಲ್ಲಿರುವ ಎಲ್ಲಾ ಭಯವನ್ನ ದೇವರು ತೆಗೆದುಹಾಕುತ್ತಾನೆ. ನಿಮ್ಮ ಜೀವಿತದಲ್ಲಿ ಇರುವ ಎಲ್ಲಾ ಭೀತಿಯನ್ನ ದೇವರು ತೆಗೆದು ಹಾಕ್ಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಆದರೆ ಮನಪೂರ್ವಕವಾಗಿ ನಾವು ಕೇಳಬೇಕು, ಮನಪೂರ್ವಕವಾಗಿ ನಾವು ಹುಡುಕಬೇಕು. ಹುಡುಕಿದಾಗ ದೇವರನ್ನ ನಾವು ಕಂಡುಕೊಳ್ಳುತ್ತೇವೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಅಪ್ಪ. ಈ ವಾಕ್ಯದ ಪ್ರಕಾರ ಸ್ವಾಮಿ, ಹೌದು ಕರ್ತನೆ, ಅನೇಕರಿಗೆ ಸ್ವಾಮಿ ಅನೇಕ ರೀತಿಯ ಭಯ ಉಂಟು ದೇವರೇ. ಈ ಲೋಕದಲ್ಲಿ ನಾವು ನೋಡುವಾಗ ಸ್ವಾಮಿ ಅನೇಕ ರೀತಿಯ ಭಯದಿಂದ ಸ್ವಾಮಿ ಬಳಲುತ್ತಾ ಇರುವಂತ ಮಕ್ಕಳಿದ್ದಾರೆ ದೇವರೇ. ಹೌದು ಸ್ವಾಮಿ, ಎಲ್ಲ ಭಯದಿಂದ ತಪ್ಪಿಸುವ ನೀನೇ ಕರ್ತನೆ. ಎಲ್ಲ ಭಯಗಳಿಂದಲೂ ಎಲ್ಲ ಭೀತಿಯಿಂದಲೂ ಕರ್ತನೆ ನೀ ತಪ್ಪಿಸುವ ನೀನೇ ಸ್ವಾಮಿ. ನಿನ್ನನ್ನು ನಂಬುವಾಗ, ನಿನ್ನನ್ನು ಹುಡುಕುವಾಗ, ನಿನ್ನ ಸಾನ್ನಿಧ್ಯವನ್ನು ಬಯಸುವಾಗ, ನಿನ್ನ ಸಾನ್ನಿಧ್ಯದಲ್ಲಿ ಕೂತುಕೊಳ್ಳುವಾಗ ಎಲ್ಲ ಭಯಗಳಿಂದ ನಮ್ಮನ್ನು ತಪ್ಪಿಸುತ್ತಿ, ಎಲ್ಲ ಭಯದಿಂದ ನಮ್ಮನ್ನು ಬಿಡಿಸುತ್ತಿ, ಎಲ್ಲ ಭೀತಿಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಿದ್ದೇವರೇ. ಆದ್ರಿಂದ ಸ್ವಾಮಿ, ನಿಮ್ಮನ್ನು ಹುಡುಕುವಂತ ಕೃಪೆ, ನಿಮ್ಮ ಸಾನ್ನಿಧ್ಯದಲ್ಲಿ ಕೂತುಕೊಳ್ಳುವ ಕೃಪೆ, ನಿಮ್ಮ ಮೇಲೆ ಭರವಸೆ ಇಡುವಂತ ಕೃಪೆಯನ್ನು ನಮಗೆ ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ದೇವರೇ, ನಮ್ಮ ಜೀವಿತದಲ್ಲಿರುವ ಎಲ್ಲ ಭಯವನ್ನು ನೀಗಿಸ್ರಿ. ಈ ವಾಕ್ಯವನ್ನು ಕೇಳುತ್ತಿರುವ ಅಪ್ಪ, ಯಾರ ಜೀವಿತದಲ್ಲಿ ಭಯವಿದೆಯೋ, ಎಂತ ಮಕ್ಕಳ ಜೀವಿತದಲ್ಲಿ ಯಾವುದನ್ನು ಕುರಿತು ಭಯವಿದೆಯೋ, ಒಂದು ವೇಳೆ ಆರೋಗ್ಯವನ್ನು ಕುರಿತು, ವಿದ್ಯಾಭ್ಯಾಸವನ್ನ ಕುರಿತು, ಕುಟುಂಬವನ್ನ ಕುರಿತು, ಮಕ್ಕಳನ್ನ ಕುರಿತು, ಕೆಲಸವನ್ನ ಕುರಿತು, ಹಣಕಾಸಿನ ವಿಷಯದಲ್ಲಿ ಕುರಿತು ಇರುವಂತ ಎಲ್ಲಾ ಭಯವನ್ನ ದೇವರೇ, ಅವರ ಜೀವಿತದಲ್ಲಿ ಭಯಪಡುವ ಎಲ್ಲಾ ಕಾರ್ಯಗಳನ್ನ ಸ್ವಾಮಿ ನೀನು ತೆಗೆದುಹಾಕು ದೇವರೇ. ಎಲ್ಲಾ ಭಯಗಳಿಂದ ನೀನು ತಪ್ಪಿಸು ದೇವರೇ. ಅವರ ಜೀವಿತದಲ್ಲಿ ಒಂದು ಧೈರ್ಯದ ಆತ್ಮನನ್ನು ತುಂಬಿಸು ಸ್ವಾಮಿ. ಧೈರ್ಯದ ಆತ್ಮನು ಇವಾಗಲೇ ಅವರನ್ನು ಆವರಿಸಿಕೊಳ್ಳೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ನಿನ್ನ ಧೈರ್ಯವು ಅವರೊಟ್ಟಿಗೆ ಇರಲಿ ಕರ್ತನೆ. ಎಲ್ಲ ಭಯಗಳಿಂದ ನೀನು ತಪ್ಪಿಸುವ ಆತನು ದೇವರೇ. ಇಸ್ರಾಯೇಲ್ ಜನರನ್ನು ಸ್ವಾಮಿ ಭಯದಿಂದ ತಪ್ಪಿಸಿದಂತೆ ಕರ್ತನೆ, ನಮ್ಮನ್ನು ಕೂಡ ದೇವರೇ ಭಯದಿಂದ ತಪ್ಪಿಸು ಸ್ವಾಮಿ. ಹಾಗೇ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.